ನೆಗ್ಲಿಜೆನ್ಸಿನೋ ಎಲ್ಲ ಬಿಸ್ನೆಸ್ ಇಳಿದ್ಬಿಟ್ಟಿರ್ಬೇಕು. ನಿಮ್ಮ RFOs ನಿಮ್ಮ ಆಫೀಸರ್ಸ್ RFO ಅನ್ನ ಇದೇ ಮರ್ತ್ಬಿಟ್ಟಿದ್ದಾರೆ. ಈಗ ಜಮೀನು, ರಿಯಲ್ ಎಸ್ಟೇಟು, ರೆಸಾರ್ಟ್ಸ್ ಅಂತ ಏನೋ ಈಗ ಹೇಳ್ತಿದ್ರಲ್ಲ, ಅದನ್ನ ನಾನು ಮಾತಾಡ್ಬೇಕು. RFOs ಯಾರು ಕೆಲಸ ಮಾಡ್ತಾರ? ACF ನೆಗ್ಲಿಜೆನ್ಸಿ, RFOs ನೆಗ್ಲಿಜೆನ್ಸಿ. ಏನ್ ಯಾವ ರೈತರಿಗೆ ಇಷ್ಟು ತಿಂಗಳಲ್ಲಿ ಏನ್ ಮೀಟಿಂಗ್ ಮಾಡೋರು ಇರಲ್ಲ? ಮೊನ್ನೆನೂ ಕೂಡ ಮಿನಿಸ್ಟ್ರಿಗೆ ಸರ್ಕಾರಕ್ಕೆ ಅಗೌರವ ಬಂದಂಗೆ ನಡ್ಕೊಂಡಿದ್ದೀವಿ. ನೀವುಗಳ ಕಾರಣ, ನಾವು ರೆಸ್ಪಾನ್ಸಿಬಿಲಿಟಿ ಅಲ್ಲ, ಚುನಾಯಿತ ಪ್ರತಿನಿಧಿಗಳಲ್ಲ. ಇದಕ್ಕೆ ನೀವುಗಳು ಮೇಲೆ ನಿಮ್ಮಿಂದ ನಾವು ಇವ್ರ ಹತ್ರ ಎಲ್ಲ ಮಾತುಗಳು ಕೇಳಬೇಕಾಗ್ತದೆ. ಬೇರೆಯವ್ರ ಹತ್ರ ನಮ್ಮ ತಾಲೂಕಿನ ಜನ ನಮಗ್ ಮಾತಾಡ್ಲಿ, ಬೇರೆಯವ್ರು ಯಾರೋ ಬಂದು ಏನೋ ಮಾತಾಡಕ್ ಹೋಗ್ತಾರೆ. ಅವ್ರು ಓಟ್ ಹಾಕೋರು ನನ್ನನ್ನು ಕೇಳಲಿ. ನೀವು ಕರೆಕ್ಟ್ ಆಗಿದ್ರೆ ಇವತ್ತು ಇದು ಮುಗಿತಿತ್ತು, ಆಯ್ತು. ಮೊನ್ನೆ ಇನ್ಸಿಡೆಂಟ್ ಆಯ್ತು, ಅದೆಲ್ಲಿ ಹುಲಿ ಏನಕ್ಕೆ ಕ್ಯಾಪ್ಚರ್ ಇನ್ನೂ ಮಾಡಿಲ್ಲ? ಅದು ಸರ್, ಅದು ಈಗ ಮತ್ತೆ ಇನ್ನೊಂದು ಇನ್ಸಿಡೆಂಟ್, ಅದು ಯಾರು ಜವಾಬ್ದಾರಿ? ಯಾರು ಈಗ ಬಡಗಲುಪುರದ ಅದೇ ಹುಲಿನ ಇಲ್ಲ ಅನ್ನೋದು ಕೆಲವರಿಗೆ ಡೌಟ್. ಇಲ್ಲ ಸರ್, ಇನ್ಸಿಡೆಂಟ್ ಅಲ್ಲಿ ಇನ್ವಾಲ್ವ್ ಆಗಿದ್ದು 2 ನಾಯಿ, 1 ಮರಿ, ಅದು 2 ಸರ್, 2 ಜೂ. ಮೊನ್ನೆ ಬಡಗಲ ಹುಲಿ ಹಿಡಿಯೋದು ಬೇಡ ನನಗೆ. ಈಗ ಪರ್ಮನೆಂಟ್ ಆಗಿ ನೀವು ಏನ್ ಮಾಡ್ಬೋದು ಅನ್ನೋ ನನಗೆ ಸೊಲ್ಯೂಷನ್ ಬೇಕಂತ. ಇಲ್ಲ ಅಂತಂದ್ರೆ ಇವತ್ತು ಸಿಗ್ಲಿ, ನಾನು ಇಲ್ಲೇ ಇರ್ತೀನಿ, ನಾಳೆನೂ ಬೇಕಾದ್ರೆ ನಾವು ಇಲ್ಲೇ ಇರೋಣ. ಅದೊಂದು ಹುಲಿ ಹಿಡಿಯೋ ಪ್ರಯತ್ನ ನಾವು ಮಾಡೋಣ. ನಾನು ಬರ್ತೀನಿ, ನಡೀಲಿ ಹೋಗೋಣ. ಇವತ್ತು ಅದು ಏನು ಇಲ್ಲ ಸರ್, ಇಲಾಖೆಯಲ್ಲಿ ಎಲ್ಲರೂ ಅಲರ್ಟ್ ಆಗಿದ್ದಾರೆ ಸರ್. ಇವತ್ತು ವಿಚಾರಗಳು ಇಲ್ಲ ಅಲರ್ಟ್ ಆಗಿದ್ರೆ ಯಾಕೆ ಈ ತರ ಇನ್ಸಿಡೆಂಟ್ಸ್ಗಳು ನಡೀತಿದ್ದು? ಸ್ವಲ್ಪ ಮುಳ್ಳೂರ್ದು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಸರ್. ಕ್ಯಾಪ್ಚರ್ ಮುಳ್ಳೂರ್ದು ಒಂದು ನೋಡಿದ್ರೆ 4 ನಿಮಿಷ ಇದನ್ನು ನಾವು ಕ್ಯಾಪ್ಚರ್ ಮಾಡೋದು ಏನಿದ್ದಾರೆ ಸರ್. ನಾಳೆ ಅಲ್ಲಿಂದ ತಗೋಬಹುದು. ಮಾಡಿದೆಲ್ಲ ಗಸ್ತು ಮಾಡ್ತಿಲ್ಲ. ಎಲ್ಲ RFOs ಆರಾಮಾಗಿ ನೀವು ಕ್ವಾರ್ಟರ್ಸ್ ಕೊಟ್ಟಿರ್ತೀರಿ. ಒಂದು 10 ಗಂಟೆ 11 ಗಂಟೆಗೆ ಮಲಗ್ತಾರೆ. ಬೆಳಗ್ಗೆ ಏನು 7 ಗಂಟೆ 8 ಗಂಟೆಗೆ ಎದ್ದೇಳ್ತಾರೆ. ಮಾಮೂಲಿ ಜಮೀನು ಏನಾರು ಅಕಸ್ಮಾತ್ ಒಬ್ಬ ರೈತ ಚೂರು ಒಳಗಡೆ ಹೋದ್ರೆ ಅವ್ರ ಮೇಲೆ ಕೇಸ್. ಅಲ್ಲೇನೋ ಕುಡಿಯೋ ನೀರಿಗೆ ಏನೋ ತೊಂದರೆ ಆಗಿದೆ, ಕುಡಿಯೋ ನೀರು ಕಡೆ ಏನೋ ಟ್ಯಾಂಕ್ ಕಟ್ಟೋದ್ರೆ ಅದಕ್ಕೆ ಕೇಸು. ಈಗ ನಿಮ್ಮ ಮೇಲೆ ನಾವೇನ್ ಕೇಸ್ ಹಾಕ್ಬೇಕಂತ ನನಗೆ ನೀವ್ ಹೇಳ್ಬೇಕು. ನಿಮ್ಮ ಮೇಲೆ ಏನ್ ಕೇಸ್ ಹಾಕ್ಬೋದು ಅಂತ. ಅಲ್ಲ, ನಾವು ಕೇಸ್ ಹಾಕ್ಬೇಕಲ್ಲ. ಈಗ ನಿಮ್ ಮಾತ್ರ ಕೇಸ್ ಏನಕ್ಕೂ ಬರೋದಲ್ಲ. ಏನಕ್ಕೆ ನೆಗ್ಲಿಜೆನ್ಸಿಗೆ ಕೇಸ್ ಬರಲ್ಲ ಅಂತ ನೀವೇ ಕಾನೂನು ಮಾಡ್ಕೊಬಿಡ್ತೀರಾ? ಇಲ್ಲ, ತಪ್ಪು ಮಾಡಿದವ್ರು ನೀವುಗಳೀಗ. ಇದಾಗಲ್ಲ ಸರ್, ಎಲ್ಲ ಸ್ಟಾಫ್ಗಳನ್ನ ಹಾಕಿ ಇಲ್ಲಿ ಯಾಕೆ ಈ ಥರ ಆಗ್ತಾ ಇದೆ? ಈಗ ನಾವೆಲ್ಲ ಅಲ್ಲಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಮೋಸ್ಟ್ಲಿ ಇಲ್ಲ ಆಯಿತು ಅನ್ನೋದಕ್ಕೆ ಎಲ್ಲ ಕಡೆನೂ ಸ್ಟಾಫ್ ಬಿಟ್ಟು ಅದನ್ನು ಕೂಲಿಂಗ್ ಮಾಡ್ತೀವಿ ಸರ್. ಅಲ್ಲಿ ನಮ್ಮ ಗುಂಡ್ರೆಯಿಂದ ಹಿಡಿದು ಎಂಬೇಗೂರಿಂದ ಹಿಡಿದು ಈ ಥರ ಈಗೇನು ಕೂರ್ನೆಗಲ್ಲ, ಇದೆಲ್ಲನೂ ನಾಳೆಯಿಂದನೇ ಬೆಳಿಗ್ಗೆಯಿಂದನೇ ಆಪ್ರೇಟ್ ಮಾಡಿ ಅದನ್ನ ಹೆಡ್ ಕ್ವಾರ್ಟರ್ಸಲ್ಲಿ ಇದು ಮಾಡಿರ್ತೀವಿ. ನಾವು ಬೆಳಿಗ್ಗೆ ಫೀಲ್ಡಲ್ಲಿ ತಂದು ಫೋನ್ ಮಾಡ್ತಾರೆ. ಯಾರ ಮೇಲೆ ನಾವು ಕೇಸ್ ಮಾಡಾವ ಅಂತ ನಾನೀಗ ಫೈಂಡ್ ಔಟ್ ಮಾಡಬೇಕು. ಬೆಳಿಗ್ಗೆಯಿಂದ ಫೀಲ್ಡಲ್ಲೇ ಇದ್ವಿ ಸರ್. ಅದು ತಲೆಬುಡೆ ಹಳ್ಳ ಅಲ್ಲೆಲ್ಲ ಹೋಗಿ ಸ್ಪಾಟಲ್ಲಿ ರೈಲ್ವೆ ಕಂಬೆಲ್ಲ ನೋಡ್ಕೊಂಡು ಬಂದು ಅಲ್ಲಿ ಇನ್ನೊಂದು ಮುಳ್ಳೂರಿಗೆ ಹೋಗಿ ಬರ್ತಾ ಇದ್ವಿ ಸರ್. ಆಗ ಮೆಸೇಜ್ ಇಮಿಡಿಯೇಟಾಗಿ ಬಂದ್ವಿ. ಡ್ಯೂಟಿಲೇ ಇದ್ದೀವಿ ಸರ್. ಎಲ್ಲ ಒಂದೊಂದು ಸ್ವಲ್ಪ ಅಚಾತುರ್ಯ ಇದೆ ಸರ್. ನಾನು ಏನೋ ಎರಡೇ ವರ್ಡ್ ಕೇಳ್ತೇವೆ, ಈ ಸಾವಿಗೆ ಯಾರು ಕಾರಣ ಅಂದ್ರೆ ನಮ್ಗೆ ಏನಂತ ಕೊಟ್ಬಿಡ್ರಿ. ಬೇರೆ ಏನು ಕೇಳಲ್ಲ. ನೀವು ಹಿಡಿತೀರೋ ಹುಲಿನ, ಇಲ್ಲ ಇನ್ನೂ ಒಂದು 5 ಜನನ ಕೊಲೆ ಮಾಡಿಸ್ತಿರೋ, ಅದು ನಿಮಗೆ ಬಿಟ್ಟಿರೋದು. ಈ ಸಾವಿಗೆ ಡೆತ್ಗೆ ಯಾರು ಕಾರಣ ನೀವೇ ಹೇಳ್ಬಿಟ್ಟು ಅವ್ರ ಮೇಲೆ ಒಂದು FIR ಮಾಡ್ತೀವಿ. ನಾನು ಪದೇ ನಾವು ಜನಗಳಿಗೆ ನಮ್ಗೆ ಓಟ್ ಹಾಕಿರೋಗೆ ನಾವು